ಸಂಶೋಧನೆ ಎಂದರೆ ಶಿಕ್ಷಕರು ತಮ್ಮದೇ ತರಗತಿಯಲ್ಲಿ ಎದುರಿಸುವ ಶಿಕ್ಷಣ ಸಂಬಂಧಿತ ಸಮಸ್ಯೆಗಳನ್ನು ಗುರುತಿಸಿ ಅವುಗಳಿಗೆ ತಕ್ಷಣ ಪರಿಹಾರ ಕಂಡುಹಿಡಿಯಲು ಮಾಡುವ ವ್ಯವಸ್ಥಿತ ಹಾಗೂ ವೈಜ್ಞಾನಿಕ ಅಧ್ಯಯನ. ಇದನ್ನು ಮಾಡುತ್ತಾ ಕಲಿಯುವ ಸಂಶೋಧನೆ ಎಂದು ಕೂಡ ಕರೆಯಲಾಗುತ್ತದೆ. ಶಿಕ್ಷಕರು ತಮ್ಮ ಬೋಧನಾ ವಿಧಾನಗಳನ್ನು ಸುಧಾರಿಸಲು, ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ನಿವಾರಿಸಲು ನಡೆಸುವ ಪ್ರಾಯೋಗಿಕ ಸಂಶೋಧನೆಯೇ ಕ್ರಿಯಾ ಸಂಶೋಧನೆ. ಜಾನ್ ಡ್ಯೂಯಿಯವರ ಪ್ರಕಾರ ಶಿಕ್ಷಣದಲ್ಲಿ ಕಾಣಿಸುವ ಸಮಸ್ಯೆಗಳನ್ನು ಪ್ರಾಯೋಗಿಕವಾಗಿ ಅಧ್ಯಯನ ಮಾಡಿ ಅವುಗಳಿಗೆ ಪರಿಹಾರ ಕಂಡುಹಿಡಿಯುವ ಪ್ರಕ್ರಿಯೆ ಕ್ರಿಯಾ ಸಂಶೋಧನೆ. ಸ್ಟೀಫನ್ ಕೆಮಿಸ್ ಮತ್ತು ಮೆಕ್ ಟ್ಯಾಗರ್ಟ್ ಪ್ರಕಾರ ಶಿಕ್ಷಕರು ತಮ್ಮದೇ ಕಾರ್ಯ ಪದ್ಧತಿಯನ್ನು ಸುಧಾರಿಸಲು ನಡೆಸುವ ಆತ್ಮ ಪರಿಶೀಲನಾ ಅಧ್ಯಯನವೇ ಕ್ರಿಯಾ ಸಂಶೋಧನೆ. ಬಿ.ಎನ್. ಮಹಾಪಾತ್ರ ಅವರ ಪ್ರಕಾರ ಶಿಕ್ಷಣ ಸಂಸ್ಥೆಗಳಲ್ಲಿ ಕಂಡುಬರುವ ಸಮಸ್ಯೆಗಳನ್ನು ತಕ್ಷಣದ ಪರಿಹಾರಕ್ಕಾಗಿ ನಡೆಸುವ ಸಂಶೋಧನೆಯೇ ಕ್ರಿಯಾ ಸಂಶೋಧನೆ. ಇದರಲ್ಲಿ ಬರುವಂಥ ಮುಖ್ಯ ಅಂಶಗಳೆಂದರೆ ಸಮಸ್ಯೆಗಳನ್ನು ಗುರುತಿಸುವುದು, ಪರಿಹಾರ ಕ್ರಮ ರೂಪಿಸುವುದು, ಆ ಕ್ರಮವನ್ನು ಕಾರ್ಯರೂಪಕ್ಕೆ ತರುವುದು, ಫಲಿತಾಂಶ ಪರಿಶೀಲಿಸುವುದು, ಅವಶ್ಯಕತೆವಿದ್ದರೆ ಮರು ಸಂಶೋಧನೆ ನಡೆಸುವಂಥ ಇವೆಲ್ಲ ಪ್ರಮುಖವಾಗಿ ಬರುವಂಥ ಕ್ರಿಯಾ ಸಂಶೋಧನೆಯಲ್ಲಿಯ ಅಂಶಗಳು. ಕ್ರಿಯಾ ಸಂಶೋಧನೆಯ ಮಹತ್ವ. ಕ್ರಿಯಾ ಸಂಶೋಧನೆ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಶಾಲಾ ವ್ಯವಸ್ಥೆಗೆ ಅತ್ಯಂತ ಉಪಯುಕ್ತವಾದಂಥ ವಿಷಯವಾಗಿದೆ. ಶಿಕ್ಷಕರಿಗೆ ಯಾವ ರೀತಿ ಮಹತ್ವ ಅಂತಂದರೆ, ಬೋಧನಾ ವಿಧಾನಗಳನ್ನು ಸುಧಾರಿಸಲು ಸಹಾಯಕವಾಗುತ್ತದೆ, ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ಬೆಳೆಸುತ್ತದೆ, ಆತ್ಮವಿಮರ್ಶೆ ಮಾಡಲು ಅವಕಾಶ ಮಾಡುತ್ತದೆ, ಹೊಸ ಪ್ರಯೋಗಗಳನ್ನು ಮಾಡಲು ಪ್ರೇರಣೆ ನೀಡುತ್ತದೆ ಮತ್ತು ವೃತ್ತಿಪರ ಅಭಿವೃದ್ಧಿಗೆ ಸಹಾಯಕವಾಗುತ್ತದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಕಲಿಕಾ ಕಷ್ಟಗಳನ್ನು ಪರಿಹರಿಸುತ್ತದೆ, ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚಿಸುತ್ತದೆ, ಸಾಧನೆಯನ್ನು ಹೆಚ್ಚಿಸುತ್ತದೆ, ಆತ್ಮವಿಶ್ವಾಸವನ್ನು ಬೆಳೆಸುವಂಥದ್ದು, ವೈಯಕ್ತಿಕ ಭಿನ್ನತೆಗಳ ಅನುರೂಪವಾದ ಬೋಧನೆ ಸಾಧ್ಯವಾಗುತ್ತದೆ. ಮತ್ತು ಶಾಲಾ ವ್ಯವಸ್ಥೆಗೆ ಶಾಲೆಯ ಗುಣಮಟ್ಟ ಹೆಚ್ಚಿಸುತ್ತದೆ, ಬೋಧನಾ ವಿಧಾನಗಳ ಅಭಿವೃದ್ಧಿಪಡಿಸುತ್ತದೆ, ಶಿಸ್ತು, ಕಲಿಕಾ ವಾತಾವರಣ ಸುಧಾರಣೆ ಮಾಡುತ್ತದೆ, ನಿರಂತರ ಸುಧಾರಣೆ ಸಂಸ್ಕೃತಿ ಬೆಳೆಯುವಂತೆ ಮಾಡುತ್ತದೆ. ಒಟ್ಟಾರೆಯಾಗಿ ಇದರ ಮಹತ್ವ ಹೇಳಬೇಕಂತಂದರೆ, ಸಿದ್ಧಾಂತ ಮತ್ತು ಬೋಧನೆಯ ನಡುವೆ ಸೇತುವೆ ಇದ್ದಂತೆ, ಅದು ಸಿದ್ಧಾಂತ ಮತ್ತು ಪ್ರಾಕ್ಟಿಕಲ್ ನಡುವೆ, ಸಿದ್ಧಾಂತ ಆಗಿರ್ಬೋದು ಮತ್ತು ಪ್ರಾಕ್ಟಿಕಲ್ ಎರಡರ ನಡುವೆ ಸೇತುವೆ ಇದ್ದಂತೆ ಶಿಕ್ಷಣದಲ್ಲಿ ನಾವೀನ್ಯತೆಯನ್ನು ತರುತ್ತದೆ. ಶಿಕ್ಷಕರನ್ನು ಸಂಶೋಧಕರನ್ನಾಗಿ ರೂಪಿಸುವಂಥದ್ದು, ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಅನುಗುಣವಾದ ಗುಣಮಟ್ಟದ ಶಿಕ್ಷಣಕ್ಕೆ ಇದು ಸಹಕಾರಿಯಾಗಿದೆ. ಕ್ರಿಯಾ ಸಂಶೋಧನೆ ಅಂದರೆ ಶಿಕ್ಷಕರ ಕೈಯಲ್ಲಿರುವ ಶಕ್ತಿಯುತ ಸಾಧನ. ಇದು ಬೋಧನೆ